ಮೊನ್ನೆ ಅಂತ ಅಂದರೆ ಮೋಸ್ಟ್ ಪ್ರಾಬ್ಲಿ ಸೋಮವಾರ ಒಂದು 60-70 ಜನ ಬರ್ತಾರೆ. ಬಂದು ಸಿಲಿಂಡರ್ಗೋಸ್ಕರ ನಿಂತಿರ್ತಾರೆ. ನಾವು ಆವಾಗ ಸೋಮವಾರ ಏನು ಮಾಡಿರ್ತೀವಿ, 28ನೇ ತಾರೀಕು ಒಳಗಡೆ ಯಾರೆಲ್ಲ ಬುಕಿಂಗ್ ಮಾಡಿದ್ದಾರೆ ಅವ್ರಿಗೆ ಸಿಲಿಂಡರ್ ಕೊಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬುಕಿಂಗ್ ಅಂದರೆ ಒಂದೊಂದು ದಿವಸ ಮುಂಚೆ ಆಗುತ್ತೆ. 28, ಆಮೇಲೆ ನಾಳೆ 29, ಇವತ್ತು ಏನು ತಾರೀಕು ಅಂತ ಅಂದರೆ ಇವತ್ತು 15. ನಾವು ಈ ಆಲ್ರೆಡಿ 1ನೇ ತಾರೀಕು 2ನೇ ತಾರೀಕದ್ದು ಇವತ್ತು ಕ್ಲಿಯರ್ ಮಾಡ್ತಾ ಇದ್ವಿ. ಇದು ಬ್ಯಾಕ್ಲಾಗ್ ಅಂತ ಹೇಳ್ತೀವಿ. ಈಗ ಪ್ಯಾನಿಕ್ ಬ್ಯಾಕ್ಲಾಗ್ ಅಂತ ಆಗ್ಬಿಟ್ಟಿದೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಅಲ್ಲಿ ಕೊಲ್ಲಿ ಯುದ್ಧ, ಹಾಗೆ ಹೀಗೆ ಅಂತ ಹೇಳಿ ಈ ರೀತಿ ಆದ್ರಿಂದ ಅಲ್ಲಿ ಏನಾಗ್ತಾ ಇದೆ ಅಂದರೆ ಜನಗಳಿಗೆ ಸ್ವಲ್ಪ ಪ್ಯಾನಿಕ್ ಆಗಿದೆ. ಇಲ್ಲಿ ಮೊನ್ನೆ ಟೋಟಲಿ ಒಂದು 70-80 ಜನ ಬಂದಿದ್ರಲ್ಲಿ ನಾವು ಸಿಲಿಂಡರ್ ಕೊಟ್ಟಿರೋದೇ 25-30 ಜನ ಮಾತ್ರ. ಅವ್ರು ಮಾತ್ರ OTP ಬಂದಿದೆ. 28ನೇ ತಾರೀಕು ಒಳಗಡೆ ಬುಕಿಂಗ್ ಆಗಿದೆ, ಅಷ್ಟೊಂದು ಮಾತ್ರ. ಬಾಕಿ ಅವ್ರದ್ದು ಯಾರ್ದು ಬುಕ್ಕಿಂಗೂ ಆಗಿಲ್ಲ. ಬುಕಿಂಗ್ ಆಗಿರೋದು ಲೇಟ್ ಬುಕಿಂಗ್, ಅಂದರೆ ನಿನ್ನೆ ಬುಕಿಂಗ್ ಮಾಡಿದರೆ ಇವತ್ತು ಸಿಲಿಂಡರ್ ಕೊಡಿ ಅಂತ. ಈಗ ಆಗೋದಿಲ್ಲ ಅಂತ ಈ ಇದೇ ಎಸ್ಮಾ ಏನು ಜಾರಿ ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಫೆಬ್ರವರಿ ಎಂಡ್ ಎಸ್ಮಾ ಜಾರಿ ಮಾಡ್ತಾರೆ. ಜಾರಿ ಮಾಡಿದ್ಮೇಲೆ ಹೇಗೆ ಅಂತ ಅಂದರೆ, ನೀವು OTP ಮುಂಚೆಯಿಂದನೂ ಇದೆ. ಯಾವುದಾದ್ರೂ ನೀವು ಅಮೆಝಾನ್ ತೊಗೊಳ್ಳಿ, ಫ್ಲಿಪ್ಕಾರ್ಟ್ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ನೀವು ಒಂದು 50 ರೂಪಾಯಿದು ಒಂದು ಬಾಚಿಣಿಗೆ ತೊಗೋಬೇಕಾದ್ರೂ OTP ಕೊಟ್ಟೇ ತೊಗೋಬೇಕು. ಇದು ಸಿಲಿಂಡರ್ ಎಕ್ಸ್ಪ್ಲೋಸಿವ್ ಆದ್ದರಿಂದ. ಸೊ ಮುಂಚೆ ನಾವೇನು ಮಾಡ್ತಾ ಇದೀವಿ ಅಂದರೆ ಅರ್ಜೆಂಟು ಮತ್ತು ಏನಾದ್ರು ಹಂಗೇನಾದ್ರು ಇದ್ದರೆ ಕೊಡ್ತಾ ಇದ್ವಿ. ಈಗ ವಿತೌಟ್ OTP ಕೊಡೋಂಗೇ ಇಲ್ಲ. ಮುಂಚೆನೂ ಕೊಡೋಂಗಿರಲಿಲ್ಲ, ಬಟ್ ನಾವು ಆ ರೀತಿ ಕೊಡ್ತಾ ಇದ್ವಿ. ಈಗಂತೂ ವಿತೌಟ್ OTP ಅಂದರೆ DAC ಅಂತ ಹೇಳ್ತೀವಿ. ಆ DAC ಇಸ್ ನಥಿಂಗ್ ಬಟ್ OTP. ಅದು ಬಂದರೆ ಖಂಡಿತವಾಗ್ಲೂ ಅವ್ರಿಗೆ ಆ ಟೈಮಲ್ಲಿ ಸಿಲಿಂಡರ್ ಸಿಕ್ಕೇ ಸಿಗುತ್ತೆ. ಮತ್ತು ಲೈನ್ಗೆಲ್ಲ ಹೋಗ್ತಾ ಇರೋದು ಏನು ಮಾಡಿದ್ದೀವಿ ಅಂದರೆ, ಈಗ ಒಂದು ವಾರ 10 ದಿವಸದಿಂದ ನಾವು ಲೈನ್ಗೆ ಏನು ಕಳಿಸ್ತಾ ಇಲ್ಲ. ಯಾಕೆಂತಂದರೆ ಅಷ್ಟು ಜನರದ್ದು ಬುಕ್ಕಿಂಗ್ಸ್ ಬಂದಿದೆ. ನನ್ನ ಹತ್ರ ಈಗ 9,000 ಬುಕ್ಕಿಂಗು ಬರೀ 10-15 ದಿವಸಕ್ಕೆ ಒಳಗಡೆ 9,000 ಬುಕ್ಕಿಂಗ್ ಬಂದಿದೆ. ನಾನು ಇದರಲ್ಲಿ ತೋರಿಸ್ತೀನಿ ನಿಮಗೆ. ಏನಂತ ಅಂದರೆ, ಎಷ್ಟೋ ಜನರು ಸಿಲಿಂಡ್ರು ಇವತ್ತು ತೊಗೊಂಡಿರ್ತಾರೆ, ನಾಳೆನೇ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಮಾಡಿ ಮತ್ತು ಇನ್ನೊಂದೇನೆಂದರೆ, ನಮ್ಮಲ್ಲಿ ಉಜ್ವಲ ಕನೆಕ್ಷನ್ನು ಒಂದು 10-12 ಸಾವಿರ ಕನೆಕ್ಷನ್ ಇದೆ. ಇವರೆಲ್ಲ ಹೇಗೆ ಅಂತಂದರೆ, ವರ್ಷಕ್ಕೆ ತೊಗೊಳ್ಳೋದೇ 3 ಸಿಲಿಂಡ್ರು, ಇಲ್ಲಾಂದರೆ 4 ಸಿಲಿಂಡ್ರು. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಈ ಪ್ಯಾನಿಕ್ ಬುಕ್ಕಿಂಗ್ ಅಂತ ಮಾಡಿ, ಇಲ್ಲಿ ನೋಡಿ 15 ದಿವಸದ ಬುಕ್ಕಿಂಗು 9,382 ಬುಕ್ಕಿಂಗ್ ಇದೆ, ಜಸ್ಟ್ 15 ದಿವಸಕ್ಕೆ. ಇದು ನನ್ನ ಪ್ರಕಾರ ಗ್ಯಾಸಿನ ನ್ಯೂಸ್ ನೋಡಿ ಗೊಂದಲ ಸ್ಟಾರ್ಟ್ ಆಗಿ ಇನ್ನು ನಮಗೆ ಸಿಗುದಿಲ್ಲೋ ಏನೋ ಒಂದು ಸ್ಟಾಕ್ ಇದು ಮಾಡಿ. ಖಂಡಿತವಾಗ್ಲೂ ಆ ರೀತಿ ಇಲ್ವೇ ಇಲ್ಲ. ನೀವು ಯಾವಾಗ ಬುಕ್ಕಿಂಗ್ ಮಾಡ್ತೀರಿ ಬುಕ್ಕಿಂಗ್ ಮಾಡಿ. ಅಂದರೆ ಒಂದು ಸಿಟಿ ಡಿಸ್ಟ್ರಿಬ್ಯೂಟರ್ಗೆ 35 ದಿವಸಕ್ಕೆ ಕೊಡುವಂಥದ್ದು. 35 ದಿವಸ ನೀವು ಸಿಲಿಂಡರ್ ತೊಗೊಂಡು 35 ದಿವಸಕ್ಕೆ ನಿಮಗೆ ಬುಕ್ಕಿಂಗ್ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ಸೆಕೆಂಡು ರೂರಲ್ ಅಂದರೆ ಹಳ್ಳಿಯವ್ರಿಗೆಲ್ಲ 45 ದಿವಸದ ಬುಕ್ಕಿಂಗು. ಈ 35 ದಿವಸದ್ದು ಸಿಟಿಯವ್ರು ಮಾಡ್ಬೋದು. ಮತ್ತು ಸಿಂಗಲ್ ಹಂಡೆ ಅಂತ ಏನಿರುತ್ತೆ, ಒಬ್ಬರ ಹತ್ರ ಒಂದೇ ಹಂಡೆ ಇರುತ್ತಲ್ಲ, ಅವರು 35 ದಿವಸಕ್ಕೆ ಅವರು ಬುಕ್ಕಿಂಗ್ ಮಾಡ್ಬೋದು. ಅದೇ ಸಿಟಿ ರೂರಲ್ ಏರಿಯಾ ಏನಂತಂದರೆ 45 ದಿವಸಕ್ಕೆ ಅವ್ರಿಗೆ ಬುಕ್ಕಿಂಗ್ ತೊಗೊಳುತ್ತೆ. ಸೊ ನಮಗೆ 45 ದಿವಸ ಬುಕ್ಕಿಂಗ್ ಆದಮೇಲೆ ನಮಗೇನಾಗಿದೆ, ಈ ಪ್ಯಾನಿಕ್ ಬುಕ್ಕಿಂಗ್ ಈ ರೀತಿ ಆದ್ದರಿಂದ ನಾವೇನು ಮಾಡ್ತೀವಿ, 5 ದಿವಸ 6 ದಿವಸ 7 ದಿವಸ ಬ್ಯಾಕ್ಲಾಗ್ ಅಂತ ಕೊಟ್ಟು ಆ ಡೇಟ್ ಕಟ್ ಆಫ್ ಮಾಡಿ ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ನಲ್ಲ, ಇವತ್ತು 2ನೇ ತಾರೀಕು ತನಕ ಇವತ್ತೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಏನಂತ ಅಂದರೆ, ಇವತ್ತು ನೋಡಿ 10 ಗಾಡಿ ಕಳಿಸಿದ್ವಿ. 5 ಗಾಡಿ ಕೊಲ್ಲಿ, ಬಂಗಾಡಿ ಮತ್ತು ಈ ಕಡೆ, ಇನ್ನೊಂದು 5 ಗಾಡಿ ಕಿಲ್ಲೂರು, ಬೆಳಾಲು, ಉಜಿರೆ, ಆ ರೂಟ್ ಕಳಿಸಿದ್ವಿ. ಅಂದರೆ ಒಂದೇ ಸಲಕ್ಕೆ ಎಷ್ಟು ಬುಕ್ಕಿಂಗ್ ಇದೆಯೋ, ಅಂದರೆ ಈ ಒಂದು 2ನೇ ತಾರೀಕು ಒಳಗಡೆ ಏನು ಬುಕ್ಕಿಂಗ್ ಇದೆಯೋ ಅಷ್ಟು ಕ್ಲಿಯರ್ ಮಾಡ್ತೀವಿ. ಸಿಟಿ ಡಿಸ್ಟ್ರಿಬ್ಯೂಟರ್ಗೆ ಏನಿದೆಯೋ ಅವ್ರು ಡೈರೆಕ್ಟ್ ಇಲ್ಲಿಗೆ ಬರ್ಬೋದು, ಬಂದು ತೊಗೊಂಡೋಗ್ಬೋದು. ನೀವು ಜಸ್ಟ್ ಬುಕ್ಕಿಂಗ್ ನೋಡ್ಕೊಳ್ಳಿ ಅಷ್ಟೇ. ಇವತ್ತು 2ನೇ ತಾರೀಕು ಬುಕ್ಕಿಂಗ್ ಅಂತಂದ್ರೆ 2ನೇ ತಾರೀಕು ಒಳಗಡೆ ಬುಕ್ಕಿಂಗ್ ಕೊಡ್ತೀವಿ. ಒಂದು ನಾನು ಇನ್ನೊಂದು ಕ್ವೆಶ್ಚನ್ ಕೇಳಬೇಕು. ಏನೋ ಅದೇ ಗಾಸಿಪ್ ಇತ್ತು, ಇಂಡಿಯನ್ ಗ್ಯಾಸ್ ಪ್ರೈವೇಟ್ ಆಗಿ ಎಕ್ಸ್ಟ್ರಾ ರೇಟಿಗೆ ಸೇಲ್ ಮಾಡ್ತಿದ್ದಾರೆ. ಕಮರ್ಷಿಯಲ್ ಅಂಡೇನ ಅಥವಾ ನಾರ್ಮಲ್ ಅಂಡೇನ ಅದು ಗೊತ್ತಿಲ್ಲ ನನಗೆ. ಇದೊಂದು ಅದರಲ್ಲಿ ಬಂದಿರುವಂತದ್ದು, ಇಲ್ಲಿಂದ ಎಕ್ಸ್ಟ್ರಾ ರೇಟಿಗೆ ಜಾಸ್ತಿ ದುಡ್ಡಿಗೆ ಸೇಲ್ ಮಾಡ್ತಿದ್ದೀರಿ. ಇದಕ್ಕೆ ಇಲ್ಲಿ ಗಂಟನು ನೋಡಿ, ನಾನು ನೀಟಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಎಸ್ಮಾ ಜಾರಿ ಮಾಡಿದ್ದಾರೆ. ಈ ಎಸ್ಮಾ ಜಾರಿ ಮಾಡಿದ್ಮೇಲೆ ನೀವು 10 ರೂಪಾಯಿಗೂ ಜಾಸ್ತಿ ಮಾರಂಗಿಲ್ಲ. ಇದು ಎಸ್ಮಾ ಜಾರಿ ಮಾಡಿರೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು 920 ರೂಪಾಯಿ, 915 ರೂಪಾಯಿ 50 ಪೈಸಾ ಇಲ್ಲಿ ಸಿಲಿಂಡ್ರಿಗಿದೆ. ಅಲ್ಲಿ ನಿಮ್ಮ ಲೈನ್ಗೆಲ್ಲ ಬಂದರೆ ಒಂದು ಏನು ಟ್ರಾನ್ಸ್ಪೋರ್ಟೇಷನ್ ಅದನ್ನು ತೊಗೊಂಡು ಒಂದು ಏನು 40-50 ರೂಪಾಯಿ, ಇಲ್ಲ 30, ಈಗ ಫಾರ್ ಎಕ್ಸಾಂಪಲ್ ನಡ ಆ ಕಡೆ ಎಲ್ಲ ಒಂದು 10-20 ರೂಪಾಯಿಗೆ ತೊಗೊಳ್ತೀವಿ. ಚಾರ್ ಮಾಡಿ ಅದೆಲ್ಲ ಒಂದು 40-45 ರೂಪಾಯಿಗೆ ತೊಗೊಳ್ತೀವಿ. ಇದ್ರ ಮೇಲೆ ಯಾರಾದರೂ ಜಾಸ್ತಿ ತೊಗೊಂಡ್ರೆ ನೀವು ಡೈರೆಕ್ಟಾಗಿ ನಮಗೆ ಕಂಪ್ಲೇಂಟ್ ಮಾಡ್ಬೋದು. ಪ್ಲಸ್ ಇನ್ನೊಂದೇನಂತ ಅಂದರೆ,
ಈ ಯಾರು ಹೇಳ್ತಾರಲ್ಲ ಕಮರ್ಷಿಯಲ್ಗೆ ಏನಂತ ಅಂದರೆ ಇವತ್ತು 2080 ರೂಪಾಯಿ ಇದೆ. ಪ್ಲಸ್ ನಾವೇನು ಮಾಡ್ತೀವಿ 30ರಿಂದ 50 ರೂಪಾಯಿ ಅಂದರೆ ನಂದು ತಿಲ್ಲು ಚಾರ್ಮಾಡಿ ಗಂಟ ಹೋಗ್ಬೇಕು ಹೋಟೆಲ್ಗೆ, ಮತ್ತು ಈ ಕಡೆ ಧರ್ಮಸ್ಥಳ ಇಡ್ಲೆ ಗಂಟ ಹೋಗಬೇಕು. 30ರಿಂದ 50 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಅಂತ ಇದಕ್ಕೆ ತೊಗೊಳ್ತೀವಿ. 2080 ರೂಪಾಯಿ ಪ್ಲಸ್ 30 ಅಂದರೆ 2110 ರೂಪಾಯಿ. ಇದ್ರ ಮೇಲೆ ಯಾರಾದರೂ ಸಿಲಿಂಡ್ರ್ ಏನಾದ್ರು ಜಾಸ್ತಿ ತೊಗೊಂಡ್ರೆ ನೀವು ಅಲ್ಲೇ 112ಗೆ ಕಾಲ್ ಮಾಡ್ಬೋದು. ಇಲ್ಲಾಂದರೆ ನಂದು ಪರ್ಸ್ನಲ್ ನಂಬರ್ ಕೊಡ್ತೀನಿ, ನನಗೂ ಕಾಲ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಯಾವುದೇ ಹತ್ರ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟ್ ಕಾಲ್ ಮಾಡಿ ಅಲ್ಲೇ ನಿಮಗೆ ಅವ್ರನ್ನ ಸೀಸ್ ಮಾಡ್ಬೋದು ಮತ್ತು FIR ಮಾಡ್ಬೋದು. ಯಾಕೆಂದರೆ ಎಸ್ಮಾ ಜಾರಿ ಆದ್ದರಿಂದ ಇದೊಂದು ಆಪ್ಷನ್ ಇದೆ ಪ್ರತಿಯೊಂದು ಗ್ರಾಹಕರಿಗಿದೆ. ಎರಡನೇದೇನು ಅಂತಂದರೆ ಹೇಳಲಿಕ್ಕೆ ಸುಲಭ, ನಾನು ಅಷ್ಟು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ, ಯಾವುದಾದ್ರೂ ವಿತ್ ಪ್ರೂಫ್ ಕೊಡಿ. ಸುಮ್ಮನೆ ತೊಗೊಂಡು ಈಗ ನನಗೆ ಮೊನ್ನೆ ಯಾರೋ ಅದೇ ಈ ಗಾಸಿಪಲ್ಲಿ ಮೊನ್ನೆ ಯಾರೋ ಹೇಳಿದ್ರು ಅವ್ರು ಏತೇತೋ ಕಾಸಿಗೆ ಮಾರಂದು ಅಂತ. ನಾನು ಅವ್ರನ್ನ ಕರೆದುಬಿಟ್ಟು ದಾದಣ್ಣ ಯಾರೋ ಒಬ್ಬರು ನೆರೆಯಾದವರು ನನ್ನ ಮೊಬೈಲ್ ನೋಡಿದೆ, ಅವ್ರನ್ನ ಕರೆದೆ, ಏಪಣ್ಣ ಏರು ಇನ್ನ ಪಕ್ಕ ಗೆತ್ತದೆ ಎನ್ನತ್ತು ನನಗೆ ಏನೋ ಫ್ರೆಂಡ್ ಬಂದೇನು ಅಂತ. ಇದು ಆ ರೀತಿ ಹೇಳೋದಲ್ಲ. ನಿಮ್ಗೇನ ನೀವು ಆ ಅಮೌಂಟ್ ಕೊಟ್ಟು ತೊಗೊಂಡಿದ್ದೀರಾ, ಬನ್ನಿ ಡೈರೆಕ್ಟಾಗಿ ತೊಗೊಂಡು ರಿಟರ್ನ್ ರೈಟಿಂಗ್ ಕಂಪ್ಲೇಂಟ್ ಕೊಡಿ ನನಗೆ. ನೀವು ಸುಮ್ಮನೆ ಬಾಯಿ ಮಾತು ಹೇಳೋದು ಗಾಸಿಪಲ್ಲಿ ಹೇಳೋದು ಆಗೋದಿಲ್ಲ. ರೈಟಿಂಗಲ್ಲಿ ಕಂಪ್ಲೇಂಟ್ ನನಗೆ ಬೇಡ, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಬೇಡ ನೀವು ಅಲ್ಲೂ ಹೋಗೋಕ್ಕಾಗೋದಿಲ್ಲ, 112ಗೆ ಕಾಲ್ ಮಾಡಿ ಇಷ್ಟು ಇದು ಮಾಡ್ತಾ ಇದ್ದಾರೆ ಅಂದರೆ FIR ಆಗುತ್ತೆ, ಜೈಲ್ ಆಗುತ್ತೆ. ಕಸ್ಟಮರ್ ಯಾರಾದರೂ ಈ ರೀತಿ ಜಾಸ್ತಿ ಕೊಟ್ಟರೆ ಅವ್ರದ್ದು ಪರ್ಮನೆಂಟ್ ಗ್ಯಾಸ್ ಕನೆಕ್ಷನ್ನೇ ಬ್ಯಾನ್ ಆಗಿಬಿಡುತ್ತೆ. ಇಷ್ಟು ಆಪ್ಷನ್ಸ್ ಇದೆ ಸರ್. ಈಗ ಆ್ಯಕ್ಚುಲಿ 1800 ಈಗ ಲಾಸ್ಟ್ ಮಂತು ಫಾರ್ ಎಕ್ಸಾಂಪಲ್ ನೀವು ಫೆಬ್ರವರಿ ತೊಗೊಳ್ಳೋದಾದರೆ 1890 ರೂಪಾಯಿ ಇತ್ತು. ಈಗ ಏನಾಯಿತು ಅಂತ ಅಂದರೆ ಡ್ಯೂ ಟು ಈ ಶಿಪ್ಪಿಂಗ್ಸು ಮತ್ತು ನಿಮ್ಗೆ ಗೊತ್ತಿರ್ಬೋದು ಈ ಟೋಲ್ ಅಂತ ಏನು ಸಮುದ್ರದ ಟೋಲ್ ಏನಿದೆಯೋ ಸಡನ್ನಾಗಿ ಹೈಕ್ ಮಾಡೋದ್ರಿಂದ ಆ ಟ್ರಾನ್ಸ್ಪೋರ್ಟೇಷನ್ನ ಹೈಕ್ ಮಾಡೋಕ್ಕೆ 100ರಿಂದ 150 ರೂಪಾಯಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರ ಮಾಡಿದೆ ಅಷ್ಟೇ. ಅದು ಬಿಟ್ಟರೆ ನಿಮ್ಗೆ ಯಾವುದೇ ಇದರಲ್ಲಿ ಗ್ಯಾಸ್ ಇದರದ್ದು ಜಾಸ್ತಿ ಮಾಡೇ ಇಲ್ಲ. 150 ರೂಪಾಯಿ ಆ ಟೋಲಿಂದ ಜಾಸ್ತಿ ಮಾಡಿದ್ದಾರೆ. ಬಟ್ ನನಗೆ ಪ್ರೈವೇಟಲ್ಲೂ ಕೇಳಿದ್ದೀನಿ, ಪ್ರೈವೇಟಲ್ಲಿ ಜಾಸ್ತಿ ಇದೆ ಅಂತ ಅಂದರು. ಬಟ್ ಇಂಡೇನ್ ಆಗಲಿ ಗೌರ್ಮೆಂಟ್ ಇನ್ಶೂರೆನ್ಸ್ ಭಾರತ್ ಗ್ಯಾಸ್ ಆಗಲಿ HP ಆಗಲಿ ಇಂಡೇನ್ ಆಗಲಿ ನಿಮ್ದು ಏನು ಕಮರ್ಷಿಯಲ್ ರೇಟ್ ಇದೆ ಅಷ್ಟೇ ಇದೆ. ಮತ್ತು ನಿಮ್ಗೇನಾದರೂ ಈ ಕಮರ್ಷಿಯಲ್ ರೇಟ್ 2110 ರೂಪಾಯಿಗಿಂತ ಜಾಸ್ತಿ ಯಾರು ಕೊಡೋದೇನಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ರಿಟರ್ನ್ ಕಂಪ್ಲೇಂಟ್ ಕೊಡಿ. ಅಲ್ಲಿ ಆನ್ ದ ಸ್ಪಾಟ್ ನಾನು ಶಿವಕುಮಾರು ಜಾಸ್ತಿಗೆ ರೇಟ್ ಕೊಟ್ಟಿದ್ದಾರೆ ಅಂದರೆ ನನ್ನ ಮೇಲೆ ಡೈರೆಕ್ಟಾಗಿ FIR ಮಾಡ್ಬೋದು. ಇದು ತಗೊಂಡು ಗೌರ್ಮೆಂಟ್ ರೂಲ್ಸ್. ಯಾವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್? ಎಲ್ಲ ದೇವರಿಗೆ ಬಿಟ್ಟಿದೆ ಅಷ್ಟೇ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಭಾರತಕ್ಕೆ ನೀವು ಬೇರೆ ದೇಶ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ ಆಗಲಿ ನೀವು ಬೇಡ ಅಮೇರಿಕಾದಾಗಲಿ ನೀವು ಗ್ಯಾಸ್ ರೇಟ್ ಎಲ್ಲರೂ ಕೇಳಿದ್ರೆ ಪೆಟ್ರೋಲ್ ರೇಟ್ ಕೇಳಿದ್ರೆ 20ಯಿಂದ 25%. ಆಮೇಲೆ ಯುರೋಪಿಯನ್ ಕಂಟ್ರೀಸು 15 to 20%. ಆಸ್ಟ್ರೇಲಿಯಾ ಈವನ್ ಚೈನಾದಲ್ಲೂ 15 to 20% ರೈಸ್ ಆಗಿದೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಎನರ್ಜಿ ಪ್ರಾಡಕ್ಟ್ಸ್, ಗ್ಯಾಸ್ ಪ್ರಾಜೆಕ್ಟ್. ಬಟ್ ಭಾರತದಲ್ಲಿ ಇವತ್ತು ಗಂಟ ಆ ರೀತಿ ಆಗಿಲ್ಲ. ಥ್ಯಾಂಕ್ಸ್ ಫಾರ್ ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಎಲ್ಲ ಆಗಿ ನಮಗೆ ಸಮಾಧಾನವಾಗಿ ಎಲ್ಲರಿಗೆ ಗ್ಯಾಸ್ ಬರ್ತಾ ಇದೆ. ಆ ಸ್ಥಿತಿ ಅಭಾವ ಬೇಗ ಕ್ಲಿಯರ್ ಆಗಲಿ. ನಮಗಂತೂ ಅಂಥ ಅಭಾವ ಇಲ್ಲ. ಈ ನಮಗೆ ಅಭಾವ ಅಂತಂದರೆ ಮುಂಚೆ ಹಂಗೆ 21 ದಿವಸಕ್ಕೆ ಬುಕ್ಕಿಂಗ್ ಮಾಡಿದಾಗ 21 ದಿವಸಕ್ಕೆ ಸಿಗುತ್ತೆ ಅನ್ನೋದು ಯಾವಾಗ ಆಗುತ್ತೋ ನಾವು ರಿಲ್ಯಾಕ್ಸ್ ಆಗಿ ಕೂತ್ಕೋಬೋದು. ಅದು ನಮಗೆ ಇರೋದು. ಈಗ 45 ದಿವಸ ಆದಾಗ ಅಂದರೆ ಕಸ್ಟಮರು ಈಗ ಒಂದು 2 ತಿಂಗಳಿಂದ ಈ ರೀತಿ ಆದ್ದರಿಂದ ಅವರು ಅಡ್ಜಸ್ಟ್ ಆಗಬೇಕು. ಈಗ 45 ದಿವಸ ಅಂದರೆ ಅವ್ರು 45 ದಿವಸಕ್ಕೆ ಅಡ್ಜಸ್ಟ್ ಆಗ್ತಾರೆ. ಮುಂಚೆ 21 ದಿವಸ ಆಯಿತು, ಈಗ ಡಬಲ್ ಆಯ್ತಲ್ಲ. ಹಾಗಾಗಿ ಸ್ವಲ್ಪ ಕಸ್ಟಮರು ಅಡ್ಜಸ್ಟ್ ಆಗೋಕ್ಕೆ ಬಟ್ ಅಡ್ಜಸ್ಟ್ ಆಗಿದ್ದಾರೆ. ಯಾರಿಗೂ ಏನು ಅಂಥದ್ದೇನಿಲ್ಲ. ಡಬಲ್ ಸಿಲಿಂಡರ್ ಇರುತ್ತೆ, ಆಗಿದ್ದರಿಂದ ನಿಮಗೆ ಆರಾಮ್ಸೆ ಯೂಸ್ ಆಗುತ್ತೆ ಅನ್ಕೋತೀನಿ ನಾನು. ಈಗಾಗಲೇ ಏನಂದರೆ ಒಂದು ಮನೆಯಲ್ಲಿ ಇರ್ಬೋದು ಅಥವಾ ಒಂದಷ್ಟು ವೇಸ್ಟೇಜ್ಗಳು ಆಗುತ್ತೆ. ಅಂದರೆ ಈ ಗ್ಯಾಸ್ ಓಪನ್ ಆಗಿ ಇಡುವಂಥದ್ದು ಈಗ ನಮಗೊಂದು ಜಾಗೃತಿ ಥರ ಈ ಥರದ್ದೊಂದು ಯುದ್ಧ ನಡೆಯಿತು. ಮುಂದಿನ ದಿನಗಳಲ್ಲಿ ಜನಗಳು ಯಾವ ರೀತಿ ಜಾಗೃತರಾಗಿರಬೇಕು ಸರ್? ನಾನು ಅದಕ್ಕೆ ಹೇಳಿದ್ದಲ್ಲ, ನೀವು ಹೇಗೆ ಅಂತ ಅಂದರೆ ಇದೆಲ್ಲ ಅಮ್ಮ ಅವ್ರಿಗೆ ನೀಟಾಗಿ ಗೊತ್ತಿರುತ್ತೆ. ಅಂದರೆ ನೀವು ರೈಸ್ ಮಾಡಬೇಕಾದ್ರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ, ಅಂದರೆ ಆ ಇಂಧನ ನಿಮಗೆ ಕಮ್ಮಿ ಆಗುತ್ತೆ. ಮತ್ತು ಯಾವಾಗಲೂ ಫ್ರೇಮ್ನ ಏನಂತ ಅಂದರೆ ಮಿಡ್ಲ್ ಫ್ರೇಮಲ್ಲಿ ಇಡಬೇಕು. ಆ ಬ್ಲೂ ಕಲರ್ ಬರುತ್ತೆ. ನೀವು ಫುಲ್ ಫ್ರೇಮ್ ಕೊಟ್ಬಿಡ್ತಾರೆ, ಬೇಗ ಗ್ಯಾಸ್ ಖಾಲಿ ಆಗುತ್ತೆ. ಸೊ ಇನ್ನೊಂದು ಏನಂತ ಅಂದರೆ ನಿಮ್ಮ ಹೋಸ್ ಪೈಪ್ ಇದೆಯಲ್ಲ 2 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಅದು ತೆಗೆದು ಹಾಕಿ ಒಂದು ಕೂದಲಷ್ಟು ಒಂದು ಹೋಲ್ ಇರುತ್ತೆ. ಹೋಲ್ ಅಂದರೆ ನಿಮಗೆ ಸ್ಮೆಲ್ಲು ಬರೋಲ್ಲ, ಗೊತ್ತೂ ಆಗೋದಿಲ್ಲ. ನೋಡಿ, ಫಸ್ಟ್ ತಿಂಗಳು ಏನಾರು ಹಾಕಿದ್ರೆ ನಿಮಗೆ 30 ದಿವಸ ಬರುತ್ತೆ.
ನೆಕ್ಸ್ಟ್ ತಿಂಗಳು ಹಾಕಿದಾಗ ನಿಮಗೆ 29 ದಿವಸ ಬರುತ್ತೆ. ಇನ್ನೊಂದು 6 ತಿಂಗಳು ಬಿಟ್ಟು ಹಾಕಿದಾಗ 26, 27 ಅಂದರೆ ಒಂದೊಂದು ದಿವಸ ತಿಂಗಳದು ಕಮ್ಮಿ ಆಗ್ತಾ ಇರುತ್ತೆ ಈ ಹೋಸ್ ಪೈಪಲ್ಲಿ. ಸೊ ನೀವು 2 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಯಾವಾಗಲೂ ಅಷ್ಟೇ ಗ್ಯಾಸ್ ನಿಮ್ಗೆ ಯೂಸೇಜು ಕರೆಕ್ಟ್ ಆಗುತ್ತೆ. ಜನಗಳಲ್ಲಿ ಈಗಾಗಲೇ ಬೆಳ್ತಂಗಡಿ ಜನತೆಗೆ ನೀವು ಹೇಳುದಿದ್ರೆ ಗೊಂದಲಗಳು ಇದೆ ತುಂಬಾ. ಈ ಗೊಂದಲಗಳನ್ನು ನೀವು ಏನು ನಿವಾರಿಸಿಕೊಳ್ಬೇಕು ಅಂತಾದ್ರೆ ಒಂದು ಕಡೆಯ ಮಾತು ನಿಮ್ಗೆ. ಗೊಂದಲ ಏನಿಲ್ಲ ಸರ್, ನೋಡಿ, ಒಂದು KYC ಆಗಿರಬೇಕು. ಅಂದರೆ KYC ಅಂದರೆ ತಂಬು. ಈಗ ಶಿವಕುಮಾರ್ ಅಂದರೆ ನಾನು KYC ತಂಬು, ಯಾವ ಬ್ಯಾಂಕ್ ತೊಗೊಳ್ಳಿ, ಆಧಾರ್ ತೊಗೊಳ್ಳಿ, KYC ಆಗಿರಬೇಕು. ಇಲ್ಲಾಂದರೆ ತಂಬಂತೂ ಕ್ಲಿಯರ್ ಆಗಿರಬೇಕು. ಮತ್ತು OTP ಅಂದರೆ DSC, ನೀವು OTP ಇಲ್ದೇ ಸಿಲಿಂಡರ್ ಖಂಡಿತವಾಗ್ಲೂ ನಿಮಗೆ ಸಿಗೋದಿಲ್ಲ. ದಯವಿಟ್ಟು ಬುಕ್ಕಿಂಗ್ ಮಾಡಿ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಗ್ಯಾಸ್ ಸಿಗುತ್ತೆ. ಏನಾರು ಅರ್ಜೆಂಟ್ ಇದೆಯಂತ ಅಂದರೆ ನೀವು ಆಫೀಸ್ಗೆ ಬಂದರೆ ಆಫೀಸಲ್ಲಿ ಖಂಡಿತ ಸಿಲಿಂಡರ್ ಕೊಡ್ತೀನಿ. ಬಟ್ ಆ ಡೇಟ್ ನೋಡ್ಕೊಳ್ಳಿ. ನಾನು ಇವತ್ತು 2ನೇ ತಾರೀಕು ಕೊಡ್ತಾ ಇದ್ದೀನಿ, ನಾಳೆ 3ನೇ ತಾರೀಕು, ನಾಡಿದ್ದು 4ನೇ ತಾರೀಕು. ಆ ರೀತಿ ಇದರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ದೇವದಯೆಯಿಂದ ಇನ್ನೂ 21 ದಿವಸಕ್ಕೆ ಬೇಗ ಸಿಲಿಂಡರ್ ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯಾನೆಗ್ಲೆ ಮೂರು ಬಾರಿ.